Hello students, the topic of this session is final classes, finalize method, abstract classes and methods in Java programming. All these three topics are small topics in Java programming, but with lots of importance for security reasons. Final classes first ನೋಡೋಣ. We have seen the concept of inheritance. Single inheritance example ತಗೊಳ್ಳಿ, whether it's multiple hierarchical inheritance. The feature of base class, ಅದು one or more ಕ್ಲಾಸಸ್ಗೆ ಇನ್ಹೆರಿಟ್ ಆಗ್ಬೋದು, ಸಿಂಗಲ್ ಕ್ಲಾಸ್ಗೆ ಇನ್ಹೆರಿಟ್ ಆಗ್ಬೋದು, ಅಥವಾ ಒನ್ ಕ್ಲಾಸಿಂದ ಇನ್ನೊಂದು ಕ್ಲಾಸ್ಗೆ ಲೀನಿಯರ್ ಮ್ಯಾನರಲ್ಲಿ ಇನ್ಹೆರಿಟ್ ಆಗ್ಬೋದು. ಸೊ ಇನ್ಹೆರಿಟೆನ್ಸ್ ಯಾವುದೇ ಮಾಡ್ಯೂಲಲ್ಲಿ ವರ್ಕ್ ಮಾಡ್ತಾ ಇರೋರು ಪ್ರಾಜೆಕ್ಟಲ್ಲಿ ಒಂದು ಬೇಸ್ ಕ್ಲಾಸ್ ಆಗಿಟ್ಕೊಂಡು ಆ ಬೇಸ್ ಕ್ಲಾಸ್ ಅಥವಾ ಪೇರೆಂಟ್ ಕ್ಲಾಸ್ ಫೀಚರ್ಸ್ನ ಇನ್ಹೆರಿಟ್ ಮಾಡ್ಕೋಬೋದು ತಮ್ಮ ಒಂದು ಕ್ಲಾಸ್ಗೆ. ಅವರು ಯಾವ ಒಂದು ಮಾಡ್ಯೂಲಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ಆ ಕ್ಲಾಸಸ್ಗೆ. ಸೊ ಇಫ್ ಯು ವಾಂಟ್ ಟು ಪ್ರಿವೆಂಟ್ ಎ ಕ್ಲಾಸ್ ಫ್ರಮ್ ಬೀಯಿಂಗ್ ಫರ್ದರ್ ಸಬ್ಕ್ಲಾಸೆಡ್, ಇದನ್ನು ನೀವು ಪ್ರಿವೆಂಟ್ ಮಾಡಬೇಕು ಅಂತ ಇಷ್ಟಪಡ್ತೀರಾ ಅಂದರೆ ಯು ನೀಡ್ ಟು ಯೂಸ್ ದಿ ಕೀವರ್ಡ್ ಫೈನಲ್. ಫೈನಲ್ ಕೀವರ್ಡು ಆ್ಯಸ್ ವಿ ಡಿಸ್ಕಸ್ಡ್ ಇನ್ ಪ್ರೀವಿಯಸ್ ಸೆಷನ್, ನೀವು ಮೆಥಡ್ ಓವರ್ ರೈಡಿಂಗು ಪ್ರಿವೆಂಟ್ ಮಾಡೋಕ್ಕೇನೂ ಯೂಸ್ ಮಾಡ್ಬೋದು. ಫಾರ್ ಓವರ್ ರೈಡಿಂಗ್ ಆಫ್ ವೇರಿಯೇಬಲ್ಸ್ ಆ್ಯಂಡ್ ಓವರ್ ರೈಡಿಂಗ್ ಆಫ್ ಮೆಥಡ್ಸ್. ಅದೇ ರೀತಿ ನಿಮ್ಮ ಒಂದು ಕ್ಲಾಸು ಸಬ್ ಕ್ಲಾಸ್ ಆಗೋದು. ಈಗ ಯಾರೋ ಇನ್ಹೆರಿಟ್ ಮಾಡ್ಕೋತಿದ್ದಾರೆ ನಿಮ್ಮ ಮೆಥಡ್, ನಿಮ್ಮ ಒಂದು ಕ್ಲಾಸ್ದು ಫೀಚರ್ಸ್ನ, ಅಂದರೆ ಅದನ್ನು ನೀವು ಪ್ರಿವೆಂಟ್ ಮಾಡೋಕ್ಕೆ ಇಷ್ಟಪಡ್ತೀರಾ ಅಂತಂದರೆ ನೀವು ಇಲ್ಲೇ ಕ್ಲಾಸ್ನ ಫೈನಲ್ ಕ್ಲಾಸ್ ಅಂತ ಡಿಕ್ಲೇರ್ ಮಾಡ್ಕೋಬೋದು. A class that cannot be subclassed is called a final class. So class name ಅಂತ ಕೊಟ್ಟು ಅದರಲ್ಲಿ ಒಂದಷ್ಟು ಡೇಟಾ ಮೆಂಬರ್ಸು, ಮೆಥಡ್ ನೇಮು ನೀವೇನು ಇನ್ಕಾರ್ಪೊರೇಟ್ ಮಾಡ್ತೀರಾ ಆ ಕ್ಲಾಸ್ಗೆ ನೀವೊಂದು ಕೀವರ್ಡು ಫೈನಲ್ ಅಂತ ಆ್ಯಡ್ ಮಾಡಿದ್ರೆ, ಹೇಗೆ ನೀವು ಮೆಥಡ್ ಓವರ್ ರೈಡಿಂಗ್ ಪ್ರಿವೆಂಟ್ ಮಾಡೋಕ್ಕೆ ನಿಮ್ಮ ಒಂದು ಬೇಸ್ ಕ್ಲಾಸಲ್ಲಿ ವೇರಿಯೇಬಲ್ ನೇಮ್ ಹತ್ರ ಫೈನಲ್ ಅಂತ ಕೀವರ್ಡ್ ಆ್ಯಡ್ ಮಾಡ್ತೀರಾ, ಮೆಥಡ್ ನೇಮ್ ಹತ್ರ ಫೈನಲ್ ಅಂತ ಕೀವರ್ಡ್ ಆ್ಯಡ್ ಮಾಡ್ತೀರಾ. ಈ ರೀತಿ ಫೈನಲ್ ಕೀವರ್ಡ್ ಆ್ಯಡ್ ಮಾಡಿಕೊಂಡು ನೀವು ಹೇಗೆ ನಿಮ್ಮ ಮೆಥಡ್ಡು ವೇರಿಯೇಬಲ್ಲು ಓವರ್ ರೈಡ್ ಆಗೋದನ್ನ ಪ್ರಿವೆಂಟ್ ಮಾಡ್ತೀರಾ, ಸಿಮಿಲರ್ ಟು ದಟ್ ಯು ಕ್ಯಾನ್ ಪ್ರಿವೆಂಟ್ ಯುವರ್ ಪೇರೆಂಟ್ ಕ್ಲಾಸ್ ಆರ್ ಬೇಸ್ ಕ್ಲಾಸ್ ಆರ್ ಎನಿ ಆಫ್ ದಿ ಕ್ಲಾಸಸ್ ದಟ್ ಯು ಹ್ಯಾವ್ ಕ್ರಿಯೇಟೆಡ್. ಅದರದ್ದು ಯಾರೋ ಫೀಚರ್ಸ್ ಇನ್ಹೆರಿಟ್ ಮಾಡ್ಕೊಳ್ಳೋದನ್ನ ಅವಾಯ್ಡ್ ಮಾಡ್ಕೊಳ್ಳೋಕ್ಕೆ ಯು ಕ್ಯಾನ್ avoid the concept of subclassing the base class. Subclass ಆಗೋ ಅಂಥದ್ದನ್ನ ತಡಿಬೋದು by making use of this final keyword along with the class. ಅದನ್ನು ಫೈನಲ್ ಕ್ಲಾಸ್ ಅಂತ ಹೇಳ್ತೀವಿ. ಅದನ್ನು ಹೇಗೆ ಅಚೀವ್ ಮಾಡ್ಬೋದು ಅಂತಂದರೆ ದಿಸ್ ಈಸ್ ದಿ ಸಿಂಟ್ಯಾಕ್ಸ್ ಫಾರ್ ದಟ್. ಕ್ಲಾಸ್ ನೇಮ್, ನಾವು ಇದು ನಮಗೆ ಗೊತ್ತಿರೋ ಅಂಥ ಕಾನ್ಸೆಪ್ಟ್. ಇಲ್ಲಿ ಕ್ಲಾಸ್ ಅನ್ನೋದು ಕೀವರ್ಡು, ಎ ಕ್ಲಾಸ್ ಅನ್ನೋದು ನಾನೇ ಯೂಸರ್ ಡಿಫೈನ್ಡ್ ಕ್ಲಾಸ್ ನೇಮ್ ಕೊಟ್ಟಿರೋ ಅಂಥದ್ದು. ಇಲ್ಲೇ ನೀವು ಫೈನಲ್ ಅನ್ನೋ ಒಂದು ಕೀವರ್ಡ್ ಯೂಸ್ ಮಾಡಿದ್ರೆ ಈ ಕ್ಲಾಸ್ ಫೀಚರ್ಸ್, ಎ ಕ್ಲಾಸ್ ಫೀಚರ್ಸು ಇನ್ಹೆರಿಟ್ ಆಗೋ ಅಂಥದ್ದು ಪ್ರಿವೆಂಟ್ ಆಗುತ್ತೆ. ನೀವು ಇನ್ನೊಂದು ಕ್ಲಾಸ್ ಕ್ರಿಯೇಟ್ ಮಾಡಿ ಎಕ್ಸ್ಟೆಂಡ್ಸ್ ಕೀವರ್ಡ್ ಯೂಸ್ ಮಾಡಿದ್ರೂ ನಮಗೆ ಗೊತ್ತಿದೆ, ಎಕ್ಸ್ಟೆಂಡ್ಸ್ ಕೀವರ್ಡ್ ಯೂಸ್ ಮಾಡಿಕೊಂಡು ಯಾವ ಕ್ಲಾಸಿಂದ ನಾವು ಫೀಚರ್ಸ್ ಇನ್ಹೆರಿಟ್ ಮಾಡಬೇಕು ಆ ಕ್ಲಾಸ್ ನೇಮ್ ಕೊಟ್ಟರೆ ಈ ಒಂದು ನಮ್ಮ ಸಬ್ ಕ್ಲಾಸ್ಗೆ ಪೇರೆಂಟ್ ಕ್ಲಾಸ್ ಫೀಚರ್ಸ್ ಇನ್ಹೆರಿಟ್ ಆಗುತ್ತೆ ಅಂತ. ಬಟ್ ಅದು ನೀವು ಪ್ರಿವೆಂಟ್ ಮಾಡಿದಾಗೆ ಆಗುತ್ತೆ, ಇನ್ಹೆರಿಟೇ ಆಗಲ್ಲ ಫೀಚರ್ಸ್. ಏನಕ್ಕೆ ಇನ್ಹೆರಿಟ್ ಆಗಲ್ಲ ಅಂದರೆ ಮೇ ಬಿ ಫಾರ್ ಸೆಕ್ಯೂರಿಟಿ ರೀಸನ್ಸ್ ಪೇರೆಂಟ್ ಕ್ಲಾಸ್ ಕ್ರಿಯೇಟ್ ಮಾಡಿರೋರು ಫೈನಲ್ ಕೀವರ್ಡ್ ಆ್ಯಡ್ ಮಾಡಿರ್ತಾರೆ.
ಆ ಕ್ಲಾಸ್ ಜೊತೆ. ಸೊ ಫೈನಲ್ ಕ್ಲಾಸ್ ಅಂತ ಹಾಕ್ಕೊಂಡಿರೋದ್ರಿಂದ ಇಲ್ಲಿ ನೀವು ಎಕ್ಸ್ಟೆಂಡ್ಸ್ ಕೀವರ್ಡ್ ಯೂಸ್ ಮಾಡಿದ್ರೂ ಫೀಚರ್ಸು ಇನ್ಹೆರಿಟ್ ಆಗಲ್ಲ. ಸೊ no one can steal the data members, secure data members and methods that you have created. So this is the advantage of final keyword. ಓವರ್ರೈಡು ಪ್ರಿವೆಂಟ್ ಮಾಡುತ್ತೆ, ನಿಮ್ಮ ಕ್ಲಾಸ್ ಫೀಚರ್ಸು ಬೇರೆ ಯಾವುದೋ ಕ್ಲಾಸು ಇನ್ಹೆರಿಟ್ ಮಾಡ್ಕೊಳ್ಳೋದನ್ನು ಪ್ರಿವೆಂಟ್ ಮಾಡುತ್ತೆ. Next, moving on to finalize method. There is a concept of finalization in Java which is opposite to initialization. Java runtime is an automatic garbage collecting system. Javana main feature of Java ಏನಂದರೆ ಇಟ್ಸ್ ಎ ಗಾರ್ಬೇಜ್ ಕಲೆಕ್ಷನ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ. ಯಾಕಂದರೆ ಆಬ್ಜೆಕ್ಟ್ ಕ್ರಿಯೇಟ್ ಆದ ತಕ್ಷಣ ಜಸ್ಟ್ ಲೈಕ್ ವೇರಿಯೇಬಲ್ಸ್ ಇಟ್ ಆಕ್ಯುಪೈ ಸಮ್ ಮೆಮೊರಿ ಸ್ಪೇಸ್. ಆ ಸ್ಪೇಸ್ ಏನು ಆಕ್ಯುಪೈ ಆಗಿರುತ್ತೆ ಅದು ಆಟೋಮೆಟಿಕ್ಕಾಗಿ ಫ್ರೀ ಅಪ್ ಆಗುತ್ತೆ ಬೈ ಮೇಕಿಂಗ್ ಯೂಸ್ ಆಫ್ ಫ್ರೀ ಮೆಥಡ್. ಇನ್ C++ಅಲ್ಲಿ ನೀವೊಂದು ಫ್ರೀ ಮೆಥಡ್ ಅಂತ ಯೂಸ್ ಮಾಡ್ತಿದ್ರಿ ಟು ಫ್ರೀ ಅಪ್ ಆರ್ ಕ್ಲೀನ್ ಅಪ್ ದಿ ಸ್ಪೇಸ್ ಯೂಸ್ಡ್ ಬೈ ದಿ ಕ್ರಿಯೇಟೆಡ್ ಆಬ್ಜೆಕ್ಟ್ಸ್. ಆ ಒಂದು ಆಟೋಮೆಟಿಕ್ ಕ್ಲೀನಿಂಗ್ ಅಪ್ ಆಫ್ ದಿ allocated memory spaces ಆಟೋಮೆಟಿಕ್ ಕ್ಲೀನಪ್ ಆಗೋದ್ರಿಂದ ಫ್ರೀ ಅಪ್ ಆಗೋದ್ರಿಂದ ಇಟ್ಸ್ ಕಾಲ್ಡ್ ಆಸ್ ಗಾರ್ಬೇಜ್ ಕಲೆಕ್ಟಿಂಗ್ ಲ್ಯಾಂಗ್ವೇಜ್. If objects holds the other non-object resources, that is built-in system fonts ಇರುತ್ತೆ, ಡಿಫ್ರೆಂಟ್ ಕೈಂಡ್ಸ್ ಆಫ್ ಫಾಂಟ್ ಸ್ಟೈಲ್ಸು ಅದೆಲ್ಲ ಆ್ಯಪ್ಲೆಟ್ಸಲ್ಲಿ ನೀವು ಮಾಡ್ಬೋದು. ಜಾವಾದಲ್ಲಿ ಬೇರೆ ಬೇರೆ ಫೈಲ್ ಸಿಸ್ಟಮ್ಸ್ನ ನೀವು ಇಂಪೋರ್ಟ್ ಮಾಡ್ಕೊಂಡಿರ್ತೀರ, ಪ್ಯಾಕೇಜಸ್ನ. ಇದು ಫ್ರೀ ಅಪ್ ಆಗಲ್ಲ, ಆ ಸ್ಪೇಸ್ ಆಕ್ಯುಪೈ ಆಗುತ್ತೆ. ಸೊ ಅಂಥ ಕೇಸಸ್ಸಲ್ಲಿ you can make use of finalize method. ಅದನ್ನು ಫ್ರೀ ಅಪ್ ಮಾಡಬೇಕು. ಆ ಬಿಲ್ಟ್ ಇನ್ ಥಿಂಗ್ಸ್ ವಾಟ್ ಎವರ್ ಯು ಹ್ಯಾವ್ ಇಂಪೋರ್ಟೆಡ್ ಆರ್ ಇನ್ಕಾರ್ಪೊರೇಟೆಡ್ ಇನ್ ಯುವರ್ ಪ್ರೋಗ್ರಾಮ್ ಟು ಕ್ಲೀನ್ ಅಪ್ ದೋಸ್ ಥಿಂಗ್ಸ್ ಆಲ್ಸೋ ಫೈನಲೈಸ್ ಮೆಥಡ್ ಯೂಸ್ ಮಾಡಿದ್ರೆ ಅದು ಕ್ಲೀನ್ ಅಪ್ ಆಗುತ್ತೆ. ಜಸ್ಟ್ ಲೈಕ್ ಡೆಸ್ಟ್ರಕ್ಟರ್ಸ್ ಇನ್ C++ಅಲ್ಲಿ ಡೆಸ್ಟ್ರಕ್ಟರ್ ಕಾನ್ಸೆಪ್ಟ್ ಓದಿರ್ತೀರ. ನಾವು ಏನಕ್ಕೆ ಡೆಸ್ಟ್ರಕ್ಟರ್ಸ್ ಯೂಸ್ ಮಾಡ್ತೀವಿ ಅಂತ ಟು ಫ್ರೀ ಅಪ್ ದಿ ಸ್ಪೇಸ್. ಸೊ ದಿಸ್ ಇಸ್ ದಿ ಕಾನ್ಸೆಪ್ಟ್ ಆಫ್ ಫೈನಲೈಸ್ ಮೆಥಡ್. ನೆಕ್ಸ್ಟ್ ಮೂವಿಂಗ್ ಆನ್ ಟು ಒಂದು ಫೈನಲ್ ಕೀವರ್ಡ್ ಯೂಸ್ ಮಾಡಿಕೊಂಡು ಕ್ಲಾಸ್ ಜೊತೆಗೆ ಹೇಗೆ ಅದು ಸಬ್ ಕ್ಲಾಸಿಂಗ್ ಆಗೋದನ್ನ ಅಥವಾ ಫೀಚರ್ಸ್ನ ಬೇರೆ ಕ್ಲಾಸು ಇನ್ಹೆರಿಟ್ ಮಾಡ್ಕೊಳ್ಳೋದನ್ನ ತಡಿಬೋದು ಅಂತ ನೋಡಿದ್ವಿ ಫಾರ್ ಸೆಕ್ಯೂರಿಟಿ ರೀಸನ್ಸ್. ಇನ್ನೊಂದು ಫೈನಲೈಸರ್ ಮೆಥಡ್ ಏನು ಮಾಡುತ್ತೆ, ಅದು ಸಿಸ್ಟಮ್ ಫಾಂಟ್ಸು, ಇಂಪೋರ್ಟೆಡ್ ಬಿಲ್ಟ್ ಇನ್ ಪ್ಯಾಕೇಜಸ್ಸು, ಫೈಲ್ ಸಿಸ್ಟಮ್ಸು ನಿಮ್ಮ ಪ್ರೋಗ್ರಾಮಲ್ಲಿ ಹಾಕ್ಕೊಂಡಿರೋದನ್ನ ಆ ಸ್ಪೇಸ್ ಆಕ್ಯುಪೈ ಆಗಿರೋದು ಕ್ಲೀನಪ್ ಆಗಲ್ಲ. ಆಟೋಮೆಟಿಕ್ಕಾಗಿ ಜಾವಾ ಆಬ್ಜೆಕ್ಟ್ಸ್ ಕ್ಲೀನಪ್ ಮಾಡುತ್ತೆ ಆಕ್ಯುಪೈ ಮಾಡ್ಕೊಂಡಿರೋ ಮೆಮೊರಿ ಸ್ಪೇಸು, ಬಟ್ ಇದು ಕ್ಲೀನಪ್ ಆಗಲ್ಲ. ಸೊ ಈ ರೀತಿ ಒಂದು ಸಿಸ್ಟಮ್ ಫೈಲ್ಸು ಅಥವಾ ವಿಂಡೋ ಕ್ಲಾಸ್ ಮೆಥಡ್ಸ್ ಇವನ್ನೆಲ್ಲ ಕ್ಲೀನಪ್ ಮಾಡೋದಕ್ಕೆ ವಿ ಮೇಕ್ ಯೂಸ್ ಆಫ್ ದಿ ಫೈನಲೈಸರ್ ಮೆಥಡ್. ಸೊ ಇದೆರಡು ಕಾನ್ಸೆಪ್ಟ್ ಆಯಿತು. ಈಗ ಅಬ್ಸ್ಟ್ರಾಕ್ಟ್ ಮೆಥಡ್ಸ್ ಆ್ಯಂಡ್ ಕ್ಲಾಸಸ್. ಅಬ್ಸ್ಟ್ರಾಕ್ಟ್ ಅನ್ನೋ ಕೀವರ್ಡ್ ಫೈನಲ್ ನೋಡಿದ್ವಿ, ಏನಕ್ಕೆ ಯಾವ್ಯಾವ ರೀತಿ ಯಾವ್ಯಾವ ಒಂದು ಕೇಸಸ್ಸಲ್ಲಿ ನಾವು ಫೈನಲ್ ಕೀವರ್ಡ್ ಯೂಸ್ ಮಾಡ್ಬೋದು ಅಂತ.
ಅಬ್ಸ್ಟ್ರಾಕ್ಟ್ ಅನ್ನೋದು ಒಂದು ಕೀವರ್ಡು. ಈ ಒಂದು ಕೀವರ್ಡ್ನ ನಾವು ಮೆಥಡ್ಸ್ ಮತ್ತು ಕ್ಲಾಸಸ್ ಜೊತೆಗೆ ಉಪಯೋಗಿಸ್ಕೊಂಡು ಏನು ಅಡ್ವಾಂಟೇಜ್ ತಗೋಬೋದು ನೋಡೋಣ. ಬೈ ಮೇಕಿಂಗ್ ಎ ಮೆಥಡ್ ಫೈನಲ್ ವಿ ಎನ್ಶ್ಯೂರ್ ದಟ್ ಮೆಥಡ್ ಇಸ್ ನಾಟ್ ರೀಡಿಫೈನ್ಡ್ ಇನ್ ದಿ ಸಬ್ ಕ್ಲಾಸ್ ಅಲ್ವಾ. ವಿ ಹ್ಯಾವ್ ಡಿಸ್ಕಸ್ಡ್ ದಿಸ್. ಫೈನಲ್ ಕೀವರ್ಡ್ ಯೂಸ್ ಮಾಡಿಕೊಂಡ್ರೆ ನಾನು ನನ್ನ ಪೇರೆಂಟ್ ಕ್ಲಾಸ್ ಡೇಟಾ ಮೆಂಬರ್ ಅಥವಾ ಮೆಥಡ್ ನೇಮ್ ಜೊತೆಗೆ ನಾನದು ಪ್ರಿವೆಂಟ್ ಮಾಡ್ಕೋಬೋದು. ಅದು ಮತ್ತೆ ರೀಡಿಫೈನ್ ಆಗೋದು ಚೈಲ್ಡ್ ಕ್ಲಾಸಲ್ಲಿ. ಆ ಮೆಥಡ್ ನೀವು ಯಾವತ್ತೂ ಸಬ್ ಕ್ಲಾಸ್ ಮಾಡೋದಕ್ಕೆ ಆಗೋದಿಲ್ಲ, ಅಂದರೆ ಬೇರೆ ಒಂದು ಕ್ಲಾಸಲ್ಲಿ ಚೈಲ್ಡ್ ಕ್ಲಾಸಲ್ಲಿ ಉಪಯೋಗಿಸೋಕ್ಕೆ ಆಗೋದಿಲ್ಲ ಒಂದು ಸತಿ ಫೈನಲ್ ಅನ್ನೋ ಕೀವರ್ಡ್ ಅಟ್ಯಾಚ್ ಮಾಡಿದ್ರೆ. ಬಟ್ ಇನ್ ಜಾವಾ ವಿ ಕ್ಯಾನ್ ಆಲ್ಸೋ ಡಿಫೈನ್ ಮೆಥಡ್ಸ್ that must always be redefined in a subclass, thus making overriding compulsory. Must and should ಇದೇ ಮೆಥಡ್ ಪೇರೆಂಟ್ ಕ್ಲಾಸಲ್ಲಿ ನಾನು ಏನು ಯೂಸ್ ಮಾಡಿದ್ದೀನಿ ಇದೇನೇ ಸಬ್ ಕ್ಲಾಸನ್ನು ಉಪಯೋಗಿಸ್ಕೋಬೇಕು ಅಂತ ಏನೋ ಒಂದು ರೂಲ್ ಇದ್ದರೆ ನಿಮ್ಮ ಒಂದು ಪ್ರಾಜೆಕ್ಟ್ ಆ್ಯಕ್ಟಿವಿಟಿನಲ್ಲಿ, ಅಂಥ ಕೇಸಸ್ಸಲ್ಲಿ ಯು ಕ್ಯಾನ್ ಮೇಕ್ ಯೂಸ್ ಆಫ್ ದಿ ಅಬ್ಸ್ಟ್ರಾಕ್ಟ್ ಕೀವರ್ಡ್. If you want to redefine the same method, if you want to redefine it, or there is a rule that must and should you must use the same method in the child class also. Overriding compulsory ಇರೋಂಥ ಕೇಸಸ್ಸಲ್ಲಿ ಮಾಡಲೇಬೇಕು ಅನ್ನೋ ಅವಶ್ಯಕತೆ ಇದ್ದಾಗ ಓವರ್ರೈಡಿಂಗು, ಅಂಥ ಕೇಸಸ್ಸಲ್ಲಿ ನೀವು ಅಬ್ಸ್ಟ್ರಾಕ್ಟ್ ಅನ್ನೋ ಒಂದು ಕೀವರ್ಡು ನಿಮ್ಮ ಪೇರೆಂಟ್ ಕ್ಲಾಸ್ ಮೆಥಡ್ ಜೊತೆ ಅಟ್ಯಾಚ್ ಮಾಡಿಕೊಂಡ್ರೆ ಯು ನೀಡ್ ಟು ಓವರ್ರೈಡ್ ದಿ ಮೆಥಡ್ ಇನ್ ದಿ ಚೈಲ್ಡ್ ಕ್ಲಾಸ್ ಆಲ್ಸೋ. See, this is the syntax for declaring the class as abstract class. Abstract class name shape ಅಂತ ಇದೆ. ಪ್ರೀವಿಯಸ್ ನಾವು ಡಿಸ್ಕಷನ್ ಮಾಡಿದಾಗೆ ಫೈನಲ್ ಅನ್ನೋ ಕೀವರ್ಡ್ ಬದಲಾಗಿ ಅಬ್ಸ್ಟ್ರಾಕ್ಟ್ ಅನ್ನೋ ಕೀವರ್ಡ್ ನೀವು ಹಾಕ್ಕೊಂಡ್ರೆ ಯು ನೀಡ್ ಟು ಕಂಪಲ್ಸರಿಲಿ ಓವರ್ರೈಡ್ ದಿ ಮೆಥಡ್. ಇಲ್ಲಿ ಅಬ್ಸ್ಟ್ರಾಕ್ಟ್ ಕ್ಲಾಸ್ ಶೇಪ್ನಲ್ಲಿ ಡ್ರಾ ಅನ್ನೋ ಮೆಥಡ್ ಇದೆ. ಆ ಮೆಥಡ್ ನೇಮು ನೀವು ಅಬ್ಸ್ಟ್ರಾಕ್ಟ್ ಅಂತಲೇ ಯೂಸ್ ಮಾಡಬೇಕಾಗತ್ತೆ. ಇಲ್ಲಿ ಡ್ರಾ ಅನ್ನೋ ಮೆಥಡ್ಡು ಅಬ್ಸ್ಟ್ರಾಕ್ಟ್ ಆಗಿರೋದ್ರಿಂದ ನೀವು ಚೈಲ್ಡ್ ಕ್ಲಾಸಲ್ಲಿ ಡ್ರಾ ಅನ್ನೋ ಮೆಥಡ್ಡು ಬೇರೆ ಮೆಥಡ್ಡು ಯೂಸ್ ಮಾಡಿಕೊಂಡು ಕಂಪಲ್ಸರಿಲಿ ಅಲ್ಲೊಂದು ಡ್ರಾ ಅನ್ನೋ ಮೆಥಡ್ ನೀವು ಬರೀಲೇಬೇಕು. When a class contains one or more abstract methods, it should be declared as abstract. There is a rule that we cannot create objects for the abstract class. Here it's a illegal kind of declaration. What we have done, you cannot use abstract classes to initialize objects, just like a normal class. ನೀವು ಅಬ್ಸ್ಟ್ರಾಕ್ಟ್ ಕ್ಲಾಸ್ ಯಾವುದಿದೆ ಅದು ಬಿಟ್ಟು ಬೇರೆ ಯಾವ ಕ್ಲಾಸ್ ಇರುತ್ತೆ ಸಬ್ ಕ್ಲಾಸು, ಅದಕ್ಕೆ ನೀವು ನ್ಯೂ ಆಬ್ಜೆಕ್ಟು ಕ್ರಿಯೇಟ್ ಮಾಡಬೇಕಾಗತ್ತೆ. The abstract methods of an abstract class must be defined in its subclass. Must and should, you need to define the abstract method in the subclass, and we cannot declare abstract constructors
or abstract static methods. Static methods we have seen in chapter 3. Static methods are nothing but class methods. ಆಟೋಮೆಟಿಕ್ ಆಗಿ ನೀವು ಒಂದು ವಿತೌಟ್ ಕ್ರಿಯೇಟಿಂಗ್ ಎನಿ ಆಬ್ಜೆಕ್ಟ್ಸ್ ಕ್ಲಾಸ್ ನೇಮೇ ಮೆಥಡ್ ನೇಮ್ ಆಗಿಟ್ಕೊಂಡು ನೀವು ವ್ಯಾಲ್ಯೂಸ್ನ ಸೆಂಡ್ ಮಾಡ್ಬೋದು ಸ್ಟ್ಯಾಟಿಕ್ ಮೆಥಡ್ಸ್. ಸೊ ಆ ಸ್ಟ್ಯಾಟಿಕ್ ಕೀವರ್ಡು ನೀವು ಅಬ್ಸ್ಟ್ರಾಕ್ಟ್ ಮೆಥಡ್ಸ್ಗೆ ಯೂಸ್ ಮಾಡೋದಕ್ಕಾಗೋದಿಲ್ಲ. ಕನ್ಸ್ಟ್ರಕ್ಟರ್ನೂ ನೀವು ಅಬ್ಸ್ಟ್ರಾಕ್ಟ್ ಅಂತ ಡಿಕ್ಲೇರ್ ಮಾಡೋಕ್ಕೆ ಆಗೋದಿಲ್ಲ. ಮತ್ತು ಯು ಕ್ಯಾನಾಟ್ ಕ್ರಿಯೇಟ್ ನ್ಯೂ ಆಬ್ಜೆಕ್ಟ್ ಫಾರ್ ದಿ ಅಬ್ಸ್ಟ್ರಾಕ್ಟ್ ಕ್ಲಾಸ್. ಮತ್ತು ಒಂದು ಸತಿ ಮೆಥಡ್ಡು ಅಬ್ಸ್ಟ್ರಾಕ್ಟ್ ಕ್ಲಾಸಲ್ಲಿರೋ ಅಂಥ ಅಬ್ಸ್ಟ್ರಾಕ್ಟ್ ಮೆಥಡ್ಡು ನೀವು ಡಿಕ್ಲೇರ್ ಮಾಡಿದ ತಕ್ಷಣ ಫಾರ್ ದಟ್ ಯು ನೀಡ್ ಟು ಕಂಪಲ್ಸರಿಲಿ ಕ್ರಿಯೇಟ್ ಎನದರ್ ಅಬ್ಸ್ಟ್ರಾಕ್ಟ್ ಮೆಥಡ್ or make use of the same abstract method compulsorily in a child class. So this is the concept of abstract classes and methods. Final classes use ಮಾಡಿಕೊಂಡು ಆ ಒಂದು ಕ್ಲಾಸು ಸಬ್ ಕ್ಲಾಸ್ ಆಗೋದನ್ನ ಪ್ರಿವೆಂಟ್ ಮಾಡ್ಬೋದು. ಫೈನಲೈಸ್ ಮೆಥಡ್ ಯೂಸ್ ಮಾಡಿಕೊಂಡು ಬಿಲ್ಟ್ ಇನ್ ಸಿಸ್ಟಮ್ ಫೈಲ್ಸು ಮೆಮೊರಿ ಸ್ಪೇಸ್ ಆಕ್ಯುಪೈ ಮಾಡ್ಕೊಂಡಿರೋದನ್ನ ಫ್ರೀ ಅಪ್ ಮಾಡ್ಬೋದು. ಅಬ್ಸ್ಟ್ರಾಕ್ಟ್ ಕ್ಲಾಸ್ ಯೂಸ್ ಮಾಡಿಕೊಂಡು ಕಂಪಲ್ಸರಿಲಿ ನೀವು ಮೆಥಡ್ಸ್ನ ಓವರ್ ರೈಡ್ ಮಾಡ್ಬೋದು. ಸೊ ದಿಸ್ ಇಸ್ ದಿ ಕಾನ್ಸೆಪ್ಟ್ ಆಫ್ ದಿಸ್ ಸೆಷನ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಥ್ಯಾಂಕ್ ಯು ಆಲ್.